टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯುಗಾದಿ ಹಬ್ಬಕ್ಕೆ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಹೂವು, ಹಣ್ಣು, ಹಂಪಲು, ತರಕಾರಿ ಖರೀದಿಗೆ ಜನ ನಿನ್ನೆಯಿಂದಲೂ ಮುಗಿಬಿದ್ದಿದ್ದಾರೆ. ಇನ್ನು ಮಾರುಕಟ್ಟೆಯಲ್ಲಿ ತರಕಾರಿ ದರ ಯಥಾಸ್ಥಿತಿಯಲ್ಲಿದ್ದರೆ ಹಣ್ಣುಗಳ ದರ ಕೊಂಚ ದುಬಾರಿಯಾಗಿದೆ. ಬೆಲೆ ಏರಿಕೆ ಮಧ್ಯೆಯೂ ಯುಗಾದಿ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ಹೂ, ಹಣ್ಣು ದರ ಗಗನಕ್ಕೇರಿದೆ. ಕೆಜಿ ಮಲ್ಲಿಗೆ ₹1200, ಕೆಜಿ ಕನಕಾಂಬರ ₹1000, ಹಾಗೆ ಗುಲಾಬಿ ಹೂ ಕೆಜಿಗೆ ₹300 ಮಾರಾಟವಾಗ್ತಾ ಇದೆ. ಹಣ್ಣುಗಳ ರೇಟ್ ಕೂಡ ದುಬಾರಿಯಾಗಿದೆ. ನಾಡಿನೆಲ್ಲೆಡೆ ಇಂದು ಚಂದ್ರಮಾನ ಯುಗಾದಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಚೈತ್ರ ಮಾಸದ ಮೊದಲ ದಿನವೇ ಬೆಂಗಳೂರಿನ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗವಿ ಗಂಗಾಧರೇಶ್ವರನಿಗೆ ವಿಶೇಷ ಅಭಿಷೇಕ ಮಾಡಿ ಪೂಜಿಸಲಾಯಿತು. ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬಸವನಗುಡಿಯಲ್ಲಿರುವ ದೊಡ್ಡ ಗಣಪತಿ ದೇಗುಲದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ಗಣಪತಿಗೆ 108 ಲೀಟರ್ ಹಾಲು, 21 ಲೀಟರ್ ಮೊಸರು, ಸಕ್ಕರೆ, ಜೇನುತುಪ್ಪ ಹಾಗೂ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ಬಿಬಿಎಂಪಿ ಕಂದಾಯ ವಿಭಾಗದ ಸಿಬ್ಬಂದಿಗೆ ಯುಗಾದಿ, ರಂಜಾನ್ ರಜೆ ರದ್ದುಗೊಳಿಸಲಾಗಿದೆ. ಆಸ್ತಿ ತೆರಿಗೆ ಮತ್ತು ಸರ್ಕಾರಿ ಕಟ್ಟಡಗಳ ಓಟಿಎಸ್ ಪಾವತಿಗೆ ಮಾರ್ಚ್ 31ನೇ ತಾರೀಕು ಕೊನೆ ದಿನವಾಗಿದ್ದು, ತೆರಿಗೆ ಪಾವತಿದಾರರಿಗೆ ಅನುಕೂಲವಾಗಲಿ ಅಂತ ಸಿಬ್ಬಂದಿಯ ರಜೆಯನ್ನು ರದ್ದುಗೊಳಿಸಲಾಗಿದೆ. ಬೆಂಗಳೂರಿನ ರಸ್ತೆಗಳು ಖಾಲಿಯಾಗಿದೆ. ಸದಾ ಜನಸಂದಣಿಯಿಂದ ಗಿಜುಗುಡ್ತಾ ಇದ್ದ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಸೈಲೆಂಟ್ ಆಗಿದೆ. ಬೆರಳೆಣಿಕೆಯಷ್ಟು ವಾಹನಗಳು ಮಾತ್ರ ಸಂಚರಿಸ್ತಾ ಇವೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ಪಟ್ಟಣದ ತ್ರಿವೇಣಿ ಸಂಗಮದಲ್ಲೂ ಯುಗಾದಿ ಸಂಭ್ರಮ ಕಳೆಗಟ್ಟಿದೆ. ಹಬ್ಬದಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲು ಜನ ಬರ್ತಾ ಇದ್ದಾರೆ. ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದ ಜನ ಪುಣ್ಯ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಯುಗಾದಿ ಹಬ್ಬದ ಖರೀದಿ ಜೋರಾಗಿದೆ. ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೂ, ಹಣ್ಣು, ಮಾವಿನ ತೋರಣ, ಬೇವಿನ ಸೊಪ್ಪು ಖರೀದಿಸಲು ಜನರು ಮುಗಿಬಿದ್ದಿದ್ದಾರೆ. ಹಬ್ಬದ ಹಿನ್ನೆಲೆಯಲ್ಲಿ ಹೂ, ಹಣ್ಣಿನ ದರ ದುಪ್ಪಟ್ಟಾಗಿದೆ. ಉಚ್ಚಾಟನೆ ಬಳಿಕ ಯತ್ನಾಳ್ ಸ್ವಕ್ಷೇತ್ರ ವಿಜಯಪುರಕ್ಕೆ ಆಗಮಿಸಿದ್ದಾರೆ. ಯುಗಾದಿ ಹಬ್ಬದಂದು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪತ್ನಿ ಶೈಲಜಾ ಜೊತೆ ಯತ್ನಾಳ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ಸಿದ್ದೇಶ್ವರ ಸಂಸ್ಥೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದಾರೆ. ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಯತ್ನಾಳ್ ಪೂಜೆ ಮಾಡ್ತಾರೆ. ಇವತ್ತು ಕೂಡ ಉಮಾಮಹೇಶ್ವರ, ಗಣಪತಿ ಹಾಗೂ ಅಷ್ಟ ದಿಕ್ಪಾಲಕರನ್ನ ಪೂಜಿಸಲಾಯಿತು. ಈ ವೇಳೆ ಹಾವೇರಿಯ ಸಿಂಧಗಿ ಮಠದ ಶ್ರೀಗಳು ಕೂಡ ಭಾಗಿಯಾಗಿದ್ರು. ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಯತ್ನಾಳ್ ಶಿವಾನುಭವ ಸಮುದಾಯದ ಭವನ ಹಾಗೂ ದಾಸೋಹ ಸಭಾಭವನ ಉದ್ಘಾಟಿಸಿದ್ರು. ಸಿದ್ದೇಶ್ವರ ಸಂಸ್ಥೆಯಿಂದ ಸಮುದಾಯ ಭವನ, ದಾಸೋಹ ಭವನವನ್ನ ನಿರ್ಮಿಸಲಾಗಿದೆ. ಹಾಲಿನ ದರ ಏರಿಕೆ ಬೆನ್ನಲ್ಲೇ ರೈತರಿಗೆ ನೀಡುವ ದರವೂ ಕೂಡ ಏರಿಕೆ ಆಗಿದೆ. ಲೀಟರ್ ಹಾಲಿಗೆ ಖರೀದಿ ದರ ₹4 ಹೆಚ್ಚಳ ಮಾಡಲಾಗಿದ್ದು, ಏಪ್ರಿಲ್ 1ರಿಂದ ಹೊಸ ದರ ಅನ್ವಯ ಆಗುತ್ತೆ. ಹಾಲು ಉತ್ಪಾದಕರಿಗೆ ಲೀಟರ್ ಹಾಲಿಗೆ ₹40, 20 ಪೈಸೆಗೆ ಏರಿಕೆ ಆಗಿದೆ ಅಂತ ಚಾಮುಲ್ ಅಧ್ಯಕ್ಷ ಮಾಹಿತಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ. ಸ್ಮೃತಿ ಮಂದಿರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿ ಆರ್ಎಸ್ಎಸ್ ಕಚೇರಿಗೆ ಭೇಟಿ ನೀಡಿದ ಮೊದಲ ಪ್ರಧಾನಿಯಾಗಿದ್ದಾರೆ. ಐಪಿಎಲ್ 2025ನೇ ಆವೃತ್ತಿಯ 11ನೇ ಪಂದ್ಯ ರಾಜಸ್ಥಾನ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ನಡೆಯಲಿದೆ. ಅಸ್ಸಾಂನ ಗುವಾಹಟಿ ಸ್ಟೇಡಿಯಂನಲ್ಲಿ ಸಂಜೆ 7:30ಕ್ಕೆ ಮುಖಾಮುಖಿಯಾಗಿವೆ. ಆರ್ಸಿಬಿ ವಿರುದ್ಧ ಸೋಲಿನಿಂದ ಪುಟಿದೇಳಲು ಸಿಎಸ್ಕೆ ಹವಣಿಸ್ತಾ ಇದೆ. ಜಪಾನ್ನಲ್ಲಿ ಚೆನ್ನೈ ವಿರುದ್ಧ ಭರ್ಜರಿ ಜಯ ಸಾಧಿಸಿದ ಬೆನ್ನಲ್ಲೇ ಆರ್ಸಿಬಿ ಆಟಗಾರರು ಹ್ಯಾಟ್ರಿಕ್ ಜಯ ಸಾಧಿಸಲು ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಆರ್ಸಿಬಿ ಬಸ್ ಹತ್ತಿದ ಆಟಗಾರರು ಅಭಿಮಾನಿಗಳ ಕಡೆ ಕೈ ಬೀಸಿ ಚೀಯರ್ಸ್ ಅಂದಿದ್ದಾರೆ. ಜಪಾನ್ನಲ್ಲಿ ಸಿಎಸ್ಕೆ ಎದುರು ಆರ್ಸಿಬಿ ಗೆದ್ರೆ ತನ್ನ ಅರ್ಧ ಮೀಸೆ ಬೋಳಿಸುವುದಾಗಿ ರೀಲ್ಸ್ ಸ್ಟಾರ್ ರಂಜಿತ್ ರೆಡ್ಡಿ ಹೇಳಿಕೊಂಡಿದ್ದ. ಸಿಎಸ್ಕೆ ಹೀನಾಯವಾಗಿ ಸೋಲ್ತಾ ಇದ್ದಂತೆ ರೀಲ್ಸ್ ಸ್ಟಾರ್ ಅರ್ಧ ಮೀಸೆ ಬೋಳಿಸಿದ್ದಾನೆ. ರಂಜಿತ್ನನ್ನ ಆರ್ಸಿಬಿ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಾಮುಖ ಟ್ರೋಲ್ ಮಾಡಿದ್ದಾರೆ. ಆರ್ಸಿಬಿ ಜೊತೆಗಿನ ಪಂದ್ಯದಲ್ಲಿ ಸಿಎಸ್ಕೆ ತಂಡ ಹೀನಾಯವಾಗಿ ಸೋತಿದೆ. 17 ವರ್ಷಗಳ ನಂತರ ಸಿಎಸ್ಕೆ ವಿರುದ್ಧ ಗೆಲುವು ದಾಖಲಿಸಿದೆ. ಧೋನಿ 9ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದಿದ್ದಕ್ಕೆ ಸಿಎಸ್ಕೆ ಫ್ಯಾನ್ಸ್ ಕಿಡಿಕಾರಿದ್ದಾರೆ. ಧೋನಿ ನಿವೃತ್ತಿ ಪಡೆಯುವುದು ಉತ್ತಮ ಅಂತ ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಸೌತ್ ಸುಂದರಿ ತ್ರಿಷಾ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ತ್ರಿಷಾ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿರುವ ಫೋಟೋ ಜೊತೆಗೆ ಅದಕ್ಕೆ ಹಾಕಿರುವ ಕ್ಯಾಪ್ಷನ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದು ಯಾರ ಜೊತೆ ಅಂದ್ರೆ ಎಲ್ಲರೂ ಇಳಿಯ ದಳಪತಿ ವಿಜಯ್ ಜೊತೆ ಅಂತಿದ್ದಾರೆ.